ಪ್ರಿಯರಾದವರೇ, ಯೇಸು ಕ್ರಿಸ್ತನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ, ನಿಮ್ಮ ಮೇಲೆ ಹೆಚ್ಚಿನ ಮಮತೆ ಇಟ್ಟಿದ್ದಾನೆ. ನಿಮಗಾಗಿ ಪ್ರಾರ್ಥಿಸುವಾಗಲೆಲ್ಲ ಆ ಭಾರ ಹೃದಯದಲ್ಲಿ ಉಂಟಾಗುತ್ತದೆ. ದೇವರು ಮಾತನಾಡಬೇಕು, ಇದನ್ನು ಕೇಳುವಂಥ ಜನರನ್ನು ಆಶೀರ್ವದಿಸಬೇಕಲ್ಲ ಎಂಬುದಾಗಿ ಪ್ರಾರ್ಥಿಸುವಾಗ ಹೃದಯದಲ್ಲಿ ದೇವರ ಪ್ರಸನ್ನತೆ ಆವರಿಸಿಕೊಳ್ಳುತ್ತದೆ. ಅದಕ್ಕೆ ಅನೇಕರು ಹೇಳುತ್ತಾರೆ, ಪ್ರತಿನಿತ್ಯ ದೇವರು ನನ್ನೊಟ್ಟಿಗೆ ಮಾತನಾಡುತ್ತಲೇ ಇದ್ದಾರೆ, ನನಗೆ ಬೇಕಾದ ಸಂದೇಶ ಹೇಳುತ್ತಲೇ ಇದ್ದಾರೆ, ಅದು ಪವಿತ್ರಾತ್ಮನು. ಆತನು ಮಾತನಾಡಿದರೆ ತಾನೇ ಈ ಮನುಷ್ಯನ ಮಾತುಗಳೆಲ್ಲ ನಿಮಗೆ ಒಳ್ಳೆಯದನ್ನು ಮಾಡಲಾಗದು. ಯೇಸುವಿನ ಮಾತುಗಳು. ಇಂದು ಆತನು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾನೆ ಅಂದುಕೊಳ್ಳುತ್ತೀರಾ? ರೂತಳು 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ. ಕರ್ತನ ರೆಕ್ಕೆಗಳನ್ನು ಆಶ್ರಯಿಸಿಕೊಳ್ಳ ಬಂದ ನಿನಗೆ ಆತನಿಂದ ಉತ್ತಮವಾದ ಪ್ರತಿಫಲ ಸಿಗಲಿ. ಒಂದು ಒಳ್ಳೆಯ ಹಾರೈಕೆ, ಆಶೀರ್ವಾದ. ನೀವು ಆತನ ರೆಕ್ಕೆಗಳ ಕೆಳಗೆ ಬಂದೀರಾ? ದೇವರನ್ನು ಆಶ್ರಯಿಸಿಕೊಂಡು ಬಂದಿದ್ದೀರಾ? ಕರ್ತನೇ ನನ್ನ ಆಶ್ರಯ, ಆತನಿಗೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆಂದು ಯೇಸುವಿಗೆ ಒಪ್ಪಿಸಿ ಕೊಟ್ಟಿದ್ದೀರಾ? ನಿಮ್ಮನ್ನು ಅಪ್ಪಿಕೊಂಡು ಆಶೀರ್ವದಿಸುವನು ರೆಕ್ಕೆಗಳ ಕೆಳಗೆ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಬಚ್ಚಿಟ್ಟುಕೊಂಡು ಕಾಪಾಡುವಂತೆ ಯೇಸು ತನ್ನ ರೆಕ್ಕೆಗಳ ಮರೆಯಲ್ಲಿ ಇಟ್ಟುಕೊಂಡು ನಮ್ಮನ್ನು ಕಾಪಾಡುವ ದೇವರು. ನೀವು ಆ ರೆಕ್ಕೆಯೊಳಗೆ ಬಂದರೆ ನಿಮಗೆ ಸುರಕ್ಷತೆ ಇರುತ್ತದೆ. ಹಾಗಾದರೆ ಆತನ ರೆಕ್ಕೆಗಳ ಮರೆಯನ್ನು ನೀವು ಆಶ್ರಯಿಸಿಕೊಂಡರೆ ಆತನಿಂದ ನಿಮಗೆ ಉತ್ತಮ ಪ್ರತಿಫಲ ಸಿಗುತ್ತದೆ. ಆತನು ನಿಮ್ಮನ್ನು ಅಪ್ಪಿಕೊಂಡು ಆಶೀರ್ವದಿಸುವುದು ಮಾತ್ರವಲ್ಲ, ಪರಿಪೂರ್ಣ ಪ್ರತಿಫಲ, ಯಾವುದೇ ಕೊರತೆ ಇರುವುದಿಲ್ಲ. ಇಂದು ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕೊರತೆ ಇದೆ, ಯಾವುದೋ ಒಂದು ಕೊರತೆ, ಶರೀರದಲ್ಲಿ ಕೊರತೆ, ಮನಸ್ಸಿನಲ್ಲಿ ಕೊರತೆ, ಕುಟುಂಬದಲ್ಲಿ ಒಂದು ಕೊರತೆ, ಮಕ್ಕಳಿಗೆ ಕೆಲಸ ಇಲ್ಲ ಎಂಬಂತ ಕೊರತೆ, ವಿವಾಹ ನಡೆಯಲಿಲ್ಲ ಎಂಬ ಕೊರತೆ, ಮಕ್ಕಳಿಲ್ಲ ಎಂಬಂತ ಕೊರತೆ, ಸಾಲ ಸಮಸ್ಯೆ ಎಂಬಂತ ಕೊರತೆ, ಆರ್ಥಿಕತೆಯಲ್ಲಿ ಬಾಧೆ ಎಂಬ ಕೊರತೆ, ಸ್ವಂತ ಮನೆಯಿಲ್ಲ ಎಂಬಂತ ಕೊರತೆ, ಯಾವುದೋ ಒಂದು ಕೊರತೆ ಮನಸ್ಸಿನಲ್ಲಿ ಇದೆ. ಎಷ್ಟೋ ದಿನದಿಂದ ಅಂದುಕೊಳ್ಳುತ್ತಾ ಇದ್ದೇನೆ, ನಡೆಯುತ್ತಾ ಇಲ್ಲ ಎಂದು. ದೇವರು ಹೇಳುತ್ತಾರೆ, ಉತ್ತಮ ಪ್ರತಿಫಲ ಸಿಗುತ್ತದೆ. ಉತ್ತಮವಾದ ಪ್ರತಿಫಲ. ಆತನ ರೆಕ್ಕೆಗಳ ಮರೆಯಲ್ಲಿ ಬಂದಿರಲ್ಲ, ಯಾವುದೇ ಕೊರತೆ ಇರುವುದಿಲ್ಲ. ತಕ್ಕ ಸಮಯದಲ್ಲಿ ಆಯಾ ಮೇಲುಗಳನ್ನು ದೇವರು ಕೊಡುತ್ತಾ ಇರುವರು. ಭಯಪಡಬೇಡಿ, ಕಾರ್ಯಗಳು ನಡೆಯುತ್ತವೆ, ಸಫಲವಾಗುತ್ತವೆ. ಹಿಂದೆ ಮಾರ್ಗಗಳು ತೆರೆಯಲ್ಪಡುತ್ತವೆ, ಒಂದು ಅದ್ಭುತ ನಡೆಯುತ್ತದೆ, ಒಂದು ಪರಿಪೂರ್ಣ ಆಶೀರ್ವಾದ. ದೇವರು ನಮ್ಮನ್ನು ಪರಿಪೂರ್ಣವಾಗಿ ಆಶೀರ್ವದಿಸಿದ್ದಾರೆಂದು ಹೇಳಿ ಸಂತೋಷ ಪಡುವಂತೆ ಉತ್ತಮ ಪ್ರತಿಫಲ. ಅದಕ್ಕೆ ತಾನೇ ಶಿಲುಬೆಯಲ್ಲಿ ಸತ್ತನು. ನಮ್ಮ ಪಾಪಗಳು, ಶಾಪಗಳು, ದೋಷಗಳು ಎಲ್ಲವನ್ನೂ ಕೂಡ ಶಿಲುಬೆಯಲ್ಲಿ ಹೊತ್ತು ತೀರಿಸಿದನು ನಿಮಗೋಸ್ಕರ. ಮತ್ತೆ ಹೇಗೆ ನಿಮ್ಮನ್ನು ಆಶೀರ್ವದಿಸದೇ ಇರಲು ಸಾಧ್ಯ? ದೇವರೇ, ನನಗಾಗಿ ಎಲ್ಲವನ್ನೂ ಶಿಲುಬೆಯಲ್ಲಿ ಹೊತ್ತು ತೀರಿಸಿದ್ದೀರಿ, ಉತ್ತಮವಾದ ಪ್ರತಿಫಲ ಸಿಗುತ್ತದೆಂದು ಮಾತು ಕೊಟ್ಟಿದ್ದೀರಿ. ಹಿಂದೆ ನಾನು ಆ ಅದ್ಭುತವನ್ನು ನೋಡುತ್ತೇನೆಂಬುದಾಗಿ ನಂಬಿಕೆಯಿಂದ ಹೇಳಿರಿ. ಹಿಂದೆ ಕೊರತೆಗಳೆಲ್ಲ ನೀಗಿ ಹೋಗುತ್ತವೆ. ಹೇಳಿರಿ, ಯೇಸುವೆ, ನಿಮ್ಮ ರೆಕ್ಕೆಗಳ ಮರೆಗೆ ಬಂದಿರುವ ನನಗೆ ನಿಮ್ಮಿಂದ ಉತ್ತಮವಾದ ಪ್ರತಿಫಲ ಸಿಗುತ್ತದೆ, ನಾನು ನಂಬುತ್ತೇನೆ. ಹಿಂದೆ ಕೊರತೆಗಳನ್ನು ನೀಗಿಸಿ ಪರಿಪೂರ್ಣಗೊಳಿಸುವಿರಿ, ಕಾರ್ಯಗಳನ್ನು ಸಫಲ ಮಾಡುವಿರಿ, ಆಶೀರ್ವದಿಸುವಿರಿ. ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.